ಬೆಂಬಲ, ಇನ್ನೊಂದು ಟ್ರಂಪ್ ಭದ್ರತಾ ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸಿದ್ದಾರೆ, ಮಧ್ಯಪ್ರವೇಶ ಮಾಡಿದ್ದಾರೆ, ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಾ ದೈಹಿಕ ಸಭಾ ಮಾಡಲು ತೀರ್ಮಾನ ಮಾಡಿದ್ದಾರೆ. ನೋಡಿ, ಕಾಂಗ್ರೆಸ್ ಅವರು ಇಲ್ಲ ಸಲ್ಲದ ಹೇಳಿಕೆಗಳನ್ನ ಮಾಡ್ತಾ ಇದೆ. ಸ್ವತಃ ಪ್ರಧಾನಿನೇ ಹೇಳಿದ್ದಾರೆ, ಸ್ವತಃ ನಮ್ಮ ಮಂತ್ರಿನೇ ಹೇಳಿದ್ದಾರೆ, ನಮ್ಮ ವಿದೇಶಾಂಗ ಸಚಿವರು ಹೇಳಿದ್ದಾರೆ, ಯಾವುದೇ ಮಧ್ಯಸ್ಥಿಕೆಯನ್ನ ನಾವು ಒಪ್ಪೋ ಪ್ರಶ್ನೆನೇ ಇಲ್ಲ, ಒಪ್ಪದೇ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಲವಾರು ಬಾರಿ ಉಲ್ಲೇಖ ಮಾಡಿದ್ಮೇಲೂ ಕಾಂಗ್ರೆಸ್ ಅವರು ಈ ಮೊಸರಲ್ಲಿ ಕಲ್ಲು ಹುಡ್ಕೋ ಅಂತದ್ದು ಅವ್ರ ಚಾಳಿ ಅವ್ರದ್ದು. ಮೊದಲು ಯುದ್ಧ ಬೇಡ ಅಂದ್ರು, ಯುದ್ಧ ಶುರುವಾದ ತಕ್ಷಣ ಶಾಂತಿ ಶಾಂತಿ ಅಂದ್ರು, ಯುದ್ಧ ನಿಂತ ಮೇಲೆ ಈಗ ಯುದ್ಧ ಯಾಕೆ ನಿಲ್ಲಿಸ್ತೀರಿ? ಒಂಥರ ಅವ್ರದ್ದು ಏನೇ ಮಾಡಿದ್ರು ಟೀಕೆ ಮಾಡಬೇಕು, ಅಷ್ಟೇ ಟೀಕೆ ಮಾಡಬೇಕು. ಆ ಟೀಕೆ ನರೇಂದ್ರ ಮೋದಿ ಅವ್ರನ್ನ, ಕೇಂದ್ರ ಸರ್ಕಾರನ ಟೀಕೆ ಮಾಡೋದಕ್ಕೆ ಏನೇ ಮಾಡಿದ್ರು ಒಂದು ಹುಡ್ಕೊಂತಾರೆ. ಆ ರೀತಿ ಹುಡ್ಕೊಂಡಿದ್ದಾರೆ. ಇವ್ರ ಪಾರ್ಟಿಯಲ್ಲೇ ಗೊಂದಲ ಇದೆ. ಸಿದ್ದರಾಮಯ್ಯ ಶಾಂತಿ ಇದು ಏನ್ ಸೀಸ್ ಫೈರ್ ಆಯ್ತು ಅದನ್ನ ವೆಲ್ಕಮ್ ಮಾಡಿದ್ದಾರೆ, ಡಿ ಕೆ ಶಿವಕುಮಾರ್ ವೆಲ್ಕಮ್ ಮಾಡಿದ್ದಾರೆ, ಖರ್ಗೆ ಅವರು ವೆಲ್ಕಮ್ ಮಾಡಿದ್ದಾರೆ. ಇಲ್ಯಾರೋ ಈ ಪುಡಿ ಮಂತ್ರಿಗಳು ಅದನ್ನ ಯುದ್ಧ ಮಾಡಬೇಕಾಗಿತ್ತು, ಹೋರಾಟ ಮಾಡಬೇಕಾಗಿತ್ತು, ಹಿಂದಕ್ಕೆ ಯಾಕೆ ಬಂದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಅದನ್ನೆಲ್ಲ ನಿಮ್ಮ ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ, ಖರ್ಗೆ ಅವ್ರಿಗೆ ಹೇಳ್ಬಿಟ್ಟಿದ್ರೆ ಒಳ್ಳೇದಿತ್ತು. ಅಲ್ಲಿ ಸಿದ್ದರಾಮಯ್ಯ ವಿರುದ್ಧನೇ ಮಾತಾಡ್ತಾರೆ ಹೊರಗಡೆ ಇವರು. ಅಂದ್ರೆ ಅವ್ರ ಪಾರ್ಟಿಯಲ್ಲಿ ಯುದ್ಧ ಮಾಡಬೇಕು ಅನ್ನೋದ್ರ ಬಗ್ಗೆ ಗೊಂದಲ ಇದೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಮೊದಲಿಂದಾನು ಗೊಂದಲ, ಪ್ರಾರಂಭದಿಂದನೂ ಕೂಡ. ದಾಳಿ ಆದಾಗಿಂದ ಇವತ್ತವರೆಗೂ ಕಾಂಗ್ರೆಸ್ ಅಲ್ಲಿ ಎರಡು ಗುಂಪಿದೆ. ಒಂದು ಯುದ್ಧ ಮಾಡಬೇಕು ಅನ್ನೋ ಗುಂಪು, ಇನ್ನೊಂದು ಯುದ್ಧ ಮಾಡಬಾರ್ದು ಅನ್ನೋ ಗುಂಪು, ಇನ್ನೊಂದು ಮಧ್ಯಸ್ಥಿಯ ಗುಂಪು, ಶಾಂತಿ ಮಂತ್ರ ಹೇಳೋ ಗುಂಪು. ಈ ಗುಂಪುಗಳಾಗಿ ಕಾಂಗ್ರೆಸ್ಸಿನ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಇವ್ರಿಗೆಲ್ಲ ಚೀಮಾರಿ ಹಾಕದ ಮೇಲೂ, ಕರ್ನಾಟಕ ಕಾಂಗ್ರೆಸ್ಗೆ ಚೀಮಾರಿ ಹಾಕದ ಮೇಲೂ ಡೈರೆಕ್ಟ್ ಆಗಿ ಅಲ್ಲಿನ ಜನರಲ್ ಸೆಕ್ರೆಟರಿ ರಮೇಶ್ ಅವರು ಪತ್ರ ಬರೆದ ಮೇಲೂ ಇನ್ಮೇಲೆ ಈ ತರ ಹೇಳಿಕೆಗಳನ್ನ ಕೊಡಬಾರ್ದು ಅಂತ ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಇವ್ರಿಗೆ ಲಂಗು ಲಗಾಮಿಲ್ಲ, ಲಂಗು ಲಗಾಮಿಲ್ಲ. ಕಾಂಗ್ರೆಸ್ ಪಾರ್ಟಿಯ ಹೈಕಮಾಂಡ್ಗೆ ಬೆಲೆ ಕೊಡ್ತಾ ಇಲ್ಲ ಇವರು. ಆ ಪರಿಸ್ಥಿತಿಯಲ್ಲಿರೋ ಕಾಂಗ್ರೆಸ್ ಪಾರ್ಟಿ ಬಗ್ಗೆ ನಾನೇನು ಟೀಕೆ ಮಾಡಕ್ಕೆ ಹೋಗಲ್ಲ. ಇವತ್ತು ದೇಶ ಒಟ್ಟಾಗಿರ್ಬೇಕು, ಒಟ್ಟಾಗಿ ನಾವು ಹೋರಾಟ ಮಾಡಬೇಕು. ಪಾಕಿಸ್ತಾನದ ಯಾವುದೇ ಕುತಂತ್ರಕ್ಕೆ ನಾವು ಬಲಿಯಾಗಬಾರದು. ಆ ರೀತಿಯಾದಂತ ಒಂದು ಒಗ್ಗಟ್ಟಿನ ಮಂತ್ರವನ್ನ ಇವತ್ತು ಇಡೀ ದೇಶದ ಜನ, ಓವೈಸಿ ಅಂತ ಕಟ್ಟ ಒಂದು ವಾದವನ್ನ ಇಟ್ಕೊಂಡಿರ್ತಕ್ಕಂಥವ್ರು ಅವರೇ ಹೇಳಿದ್ದಾರೆ. ಭಾರತ ಸೈನ್ಯಕ್ಕೆ ಪರಾಕ್ರಮಕ್ಕೆ ಹೇಳಿದ್ದಾರೆ, ಯುದ್ಧ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಪೂರ್ತಿ ಸಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಮರ್ ಅಬ್ದುಲ್ಲಾ ಹೇಳಿದ್ದಾರೆ, ಫಾರೂಕ್ ಅಬ್ದುಲ್ಲಾ ಹೇಳಿದ್ದಾರೆ. ಇಷ್ಟೆಲ್ಲ ಆದ್ಮೇಲೂ ಕೂಡ ಈ ಕಾಂಗ್ರೆಸ್ ಅವ್ರಿಗೆ ತೀಟೆ ತೀರ್ಸ್ಕೊಳಕ್ಕೋಸ್ಕರ ಮುಖ್ಯಮಂತ್ರಿ ಒಂದ್ ಡೈಲಾಗ್, ಮುಖ್ಯಮಂತ್ರಿ ಒಂದ್ ಡೈಲಾಗ್, ಈ ಮಂತ್ರಿಗಳದು ಇನ್ನೊಂದು ಡೈಲಾಗ್. ಅಟ್ಲೀಸ್ಟ್ ನಾನು ಇವರು ಪಾರ್ಲಿಮೆಂಟ್ ಅನ್ನ ಕರಿಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಅಧಿವೇಶನ ಕರೆದು ಚರ್ಚೆ ಮಾಡಬೇಕು ಅಂತ. ಅದಕ್ಕಿಂತ ಮುಂಚೆ ನಾನು ಕಾಂಗ್ರೆಸ್ ಅವರಿಗೆ ಒಂದು ಕಿವಿ ಮಾತು, ನಂದೊಂದು ಕಿವಿ ಮಾತು, ನಿಮ್ದೊಂದು ಆಲ್ ಇಂಡಿಯಾ ಮೀಟಿಂಗ್ ಕರೆದ್ಬಿಟ್ಟು ಆಲ್ ಇಂಡಿಯಾ ಮೀಟಿಂಗ್ ಅಲ್ಲಿ ನೀವು ಯುದ್ಧ ಮಾಡಬೇಕಾಗಿತ್ತ, ಶಾಂತಿ ಮಂತ್ರ ಘೋಷಣೆ ಮಾಡಬೇಕಾಗಿತ್ತ, ಯುದ್ಧ ನಿಲ್ಸಿದ್ ಸರಿನಾ, ಇದ್ರ ಬಗ್ಗೆ ಒಂದು ನಿಲುವನ್ನ ಪ್ರಕಟ ಮಾಡಿ ನಿಮ್ದೇನು ಅಂತ ಹೇಳಿ. ಒಬ್ರು ಕಾಂಗ್ರೆಸ್ ಇಲ್ಲಿ ಟ್ವೀಟ್ ಮಾಡ್ತಾರೆ, ಮಹಾತ್ಮ ಗಾಂಧೀಜಿ ಫೋಟೋ ಹಾಕ್ಬಿಡ್ತಾರೆ, ಶಾಂತಿ ಶಾಂತಿ ಅಂತಾರೆ. ಯುದ್ಧ ನಡೀತಾ ಇದೆ, ನಮ್ಮ ಸೈನಿಕರು ಪಾಪ ಪ್ರಾಣದ ಹಂಗನ್ನು ಬಿಟ್ಟು ಹೋರಾಟ ಮಾಡ್ತಾರೆ, ಇಲ್ಲಿ ಶಾಂತಿ ಶಾಂತಿ ಅಂತಾರೆ. ಏನ್ ಮೆಸೇಜ್ ಕೊಡ್ತೀರಾ ನಮ್ಮ ಸೈನಿಕರಿಗೆ ನೀವು? ಅದರಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿ ಫಸ್ಟ್ ತೀರ್ಮಾನ ಆಗ್ಲಿ, ಯುದ್ಧನ ಶಾಂತಿನ ಸಂಧಾನನ ಅಂತ, ಆಮೇಲೆ ಅಧಿವೇಶನದ ಬಗ್ಗೆ ಮಾತಾಡ್ತೀವಿ ಅನ್ನೋ ಕಿವಿ ಮಾತನ್ನು ಕೂಡ ಕಾಂಗ್ರೆಸ್ಗೆ ನಾನು ಹೇಳ್ತಾ ಇದ್ದೀನಿ.
ಸರಿ, ನಮ್ ಕಡೆನೆ ಬೊಟ್ಟು ಮಾಡ್ತಾರೆ, ತೋರಿಸ್ತಾರಲ್ಲ. ಬಾಂಬೆ ದಾಳಿ ಆಯ್ತಲ್ಲ, ಅವಾಗ ಏನ್ ಮಾಡಿದ್ರು ಇವರು? ಬೇಕಾದಷ್ಟು ಭಯೋತ್ಪಾದಕರು ಬಂದು ದಾಳಿ ಮಾಡಿ ವಾಪಸ್ಸು ಪಾಕಿಸ್ತಾನ ಕೊಡೋದ್ರಲ್ಲ, ಅವ್ರನ್ನೆಲ್ಲ ಹಿಡ್ಕೊಂಡ್ ಬಂದಿದ್ರ. ಈಗ ಮೋದಿ ಬಂದ್ಮೇಲೆ ಹುಡುಕಿ ಹುಡುಕಿ ಈಗ ಅವರ ಅಡ್ಡೆಗಳ ಮೇಲೆ, ಅವರ ತಾಣಗಳ ಮೇಲೆ ದಾಳಿ ಮಾಡಿದ್ದಾರೆ. ಒಂದ್ಸರಿ ಯಾರಾದ್ರೂ ಮನಮೋಹನ್ ಸಿಂಗ್ ಇದ್ದಾಗ ಪಾಕಿಸ್ತಾನಕ್ಕೆ ನುಗ್ಗಿ ಅವರ ಅಡಗು ತಾಣಗಳನ್ನ ಒಡೆದಿದ್ದಿ ಒಂದು ಇತಿಹಾಸ ಇದೆಯಾ? ಅವತ್ತು ಒಂದು ಇತಿಹಾಸ ಇಲ್ಲ. ಅವರು ನಮ್ಮ ಸೈನಿಕರ ಮೇಲೆ ನಾವು ನಂಬಿಕೆ ಇಟ್ಕೊಬೇಕು. ಮೊನ್ನೆ ನಮ್ಮ ಸೈನಿಕರು 3 ಜನ ಭಯೋತ್ಪಾದಕರನ್ನ ಹೊಡೆದಾಕಿದ್ದಾರೆ. ಇವ್ರನ್ನ ಹುಡುಕ್ತಾ ಇದ್ದಾರೆ. ಏನು ಎಲ್ಲಿ ಇಮಿಡಿಯೇಟ್ ಎಲ್ಲಿ ಹಿಡ್ಕೊಂಬರಕ್ಕೆ? ಏನು ಅದೇನು ಇನ್ಸ್ಟೆಂಟ್ ಕಾಫಿನ? ಚಕ್ ಅಂತ ಕಾಫಿ ಪೌಡರ್ ಹಾಕ್ಬಿಟ್ಟು ಕಾಫಿ ತೆಗಿಯಕ್ಕೆ ಇನ್ಸ್ಟೆಂಟ್ ಕಾಫಿನ ಅದು? ಸೈನಿಕರಿಗೆ ನಂಬಿಕೆ ಮಾಡಬೇಕು. ನಾವು ಸೈನಿಕರ ಮೇಲೆ ವಿಶ್ವಾಸ ಇಡಬೇಕು. ಸೈನ್ಯದ ಇಂಟೆಲಿಜೆನ್ಸಿ ಮೇಲೆ ನಾವು ವಿಶ್ವಾಸ ಇಡಬೇಕು. ಅವರು ನಮಗೋಸ್ಕರ, ನಮ್ಮ ರಕ್ಷಣೆಗೋಸ್ಕರ ಅವರ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಬಾರ್ಡರ್ಗಳಲ್ಲಿ ನಿಂತ್ಕೊಂಡು ಹಗಲು ರಾತ್ರಿ ನಮ್ಮ ದೇಶನ ಕಾಯ್ತಾ ಇದ್ದಾರೆ. ಅವ್ರ ಬಗ್ಗೆ ನೀವು ಎಲ್ರಿ 3 ಜನ ಹಿಡಿದ್ರ ಅಂತ ಕೇಳಿದ್ರೆ ಅದು ಅವಮಾನ ಅಲ್ವಾ? ಸೈನಿಕರಿಗೆ ಮಾಡದಂತ ಅವಮಾನ. ಅವರೇ ತಾನೇ ಹಿಡಿತಾ ಇರೋದು. ಈಗ ಅಲ್ಲಿನ ಸರ್ಕಾರ ಯಾರ್ದು? INDA ಸರ್ಕಾರ. ಅಲ್ಲಿನ ಸರ್ಕಾರ INDA ಸರ್ಕಾರ. ನಿಮ್ಮ ಅಲಯನ್ಸ್ ಸರ್ಕಾರ ಇರೋದು. ಕೇಳಿ, ಅಲ್ಲಿನ ಮುಖ್ಯಮಂತ್ರಿನ ಕೇಳಿ, ಅಲ್ಲಿನ ಗೃಹ ಸಚಿವರನ್ನ ಕೇಳಿ. ಯಾಕೆ ಅವ್ರನ್ನ ಇದುವರೆಗೂ ಒಂದು ಮಾತಾಡಿದಿರ ನೀವು? ಎಲ್ಲ ಹೋಗ್ಲಿ, ಒಮರ್ ಅಬ್ದುಲ್ಲಾ, ಫರೂಕ್ ಅಬ್ದುಲ್ಲಾ ಇಬ್ರು ಅಣ್ಣ ತಂದೆ ಮಕ್ಕಳಲ್ಲ. ಒಂದು ದಿನ ಕ್ವಶನ್ ಮಾಡಿದ್ದೀರಾ ನಿಮ್ಮ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ? ಫೇಲ್ಯೂರ್ ಆಗಿದೆ ನಿಮ್ದು ಅಂತ ಮಾಡಿಲ್ಲ. ಮಾತಾಡ್ತಾರೆ ಮೋದಿ ಮೋದಿ ಮೋದಿ. ಈ ಆಟಿಟ್ಯೂಡ್ ನ ಬಿಡ್ಬೇಕು ನೀವು. ಬೇರೆ ಬೇರೆ ಸಮಯದಲ್ಲಿ ರಾಜಕೀಯ ಮಾಡೋಣ, ಅದಕ್ಕೋಸ್ಕರ ವೇದಿಕೆ ಇದೆ, ಮಾಡೋಣ. ಇಂಥದ್ದು ಸಂದರ್ಭದಲ್ಲಿ ಈ ತರದ ಕುಚೋದ್ಯ ಮಾತುಗಳು ಕಾಂಗ್ರೆಸ್ಗೆ 120 ವರ್ಷ ಇತಿಹಾಸ ಇರುವಂತ ಕಾಂಗ್ರೆಸ್ಗೆ ಇದು ಶೋಭೆ ತರ್ತಕ್ಕಂಥ ವಿಚಾರ ಅಲ್ಲ ಅನ್ನೋ ಮಾತನ್ನ ಹೇಳ್ತೀನಿ.